ಕರ್ಕ ಹೊತ್ಕೊಂಡು ಬಂದಿರೋರ್ಗೆ ಆಗ್ಲಿ ಮತ್ತೊಬ್ಬರಿಗೆ ಆಗ್ಲಿ ನಾವು ಜನ ಇನ್ನು ಯಾಕೆಂದ್ರೆ 11 ಗಂಟೆ ಮೇಲೆ ನಾವು ಬರ್ತಿದ್ದು, ಈಗ ಬೇಗ ಬಂದಿರೋದ್ರಿಂದ ಜನ ಬರೋಕೆ ಸ್ವಲ್ಪ ಇದಾಗಿದೆ. ಮೊದ್ಲೇ ನೀವು ನಮ್ಮ ಮಾತು ಕೇಳಿಲ್ಲ. ಸರಿ ಈಗ ಸಿದ್ದಪ್ಪಾಜಿ ಅವ್ರು ಬಂದವ್ರೆ. ಈಗ ಅವ್ರದ್ದು ಪೂಜೆ ಮಾಡಿ ನನ್ನ ಬಾಲ್ಕುಂದು ಅಲ್ಲೇ ಖಂಡಿತ ಬಂದಂತಮ್ಮ ದೊಡ್ಡಂತಮ್ಮ ಬಾಲಕರಿಗೆ ಇಬ್ಬರಿಗೂ ನಾವೇನಿಲ್ಲ ಒಂದು ನನ್ನ ಒಂದು ವಸ್ತ್ರ ಐತೆ ಅದನ್ನು ಸೇರಿಸಿ ನನ್ನ ಮಗನ ಬಾಲ್ಕುಂಗೆ ಮುಗಿಸ್ಬೇಕು. ಮಗಂ ಪಾಲ್ಕುನ್ ಟವಲ್ ನೀನು ಬಿತ್ತಲ್ಲ ಅದೇನೋ ಯಾವ್ದು ವಸ್ತ್ರ ಈಗ ಬಿಸಿಲಿಲ್ಲ ಅಂತ ಪೂಜೆ ಮಾಡಿ ಸ್ವಲ್ಪ ಹಿಂದೆ ಬರೀ ಈಗ
ಗ್ರಾಮ ದೇವತನ ಎಲ್ಲರಿಗೂ ಅಂತ ಹೇಳಿ ಚಿಕ್ಕಪ್ಪಾಜಿಗೆ ಚಲಾಜಮ್ಮನಿಗೆ ದೊಡ್ಡಮ್ಮನಿಗೆ ಬನಂತಮ್ಮನಿಗೆ ರಾಜಪ್ಪಾಜಿಗೆ ಎಲ್ಲ ಒಳ್ಳೇದಾಗಲಿ, ಊರಿಗೆ ಅಭಿವೃದ್ಧಿ ಆಗಲಿ. ವಾರವನ್ನ ಮಾಡ್ತಿಲ್ಲ, ಹಾಗಾಗಿ ಹೆಚ್ಚು ಕೊಡಬೇಕು. ಆಮೇಲೆ ನಮ್ಮ ದೇವಾಲಯಕ್ಕೆ ಯಾರು ಬರ್ತಾರೆ ಅವ್ರಿಗೆ ಇನ್ನೂ ಅಭಿವೃದ್ಧಿ ಕೊಡಬೇಕು. ಹೋಗೋರಿಗೆಲ್ಲ ಕೊಡಬೇಡಿ, ಇಲ್ಲೊಂದು ಮಾಡೋದು ಅಲ್ಲೊಂದು ಮಾಡೋದು ಇದೆಲ್ಲ ಚೆನ್ನಾಗಿದೆ. ನೀವೇ ಅದಕ್ಕೆ ಒಂದು ಪರಿಹಾರ ಕೊಡಿ. ಎಲ್ಲ ಮಾತಾಡ್ತಾರಪ್ಪ, ಎಲ್ಲರೂ ಮಾತಾಡ್ತಾರ ಕೇಳ್ತಾ ಇದೀವಿ ನಾವು. ಅದೇ ರೀತಿ ಮೆರವಣಿಗೆನ ನಮ್ಗೆ ಜನ ಮುಖಾಂತರ ಹೆಚ್ಚಿನ ರೀತಿಯಲ್ಲಿ ಬರ್ಬೇಕು. ಕೆಲವರಿಗೆ ಅಸಮಾಧಾನ, ಅಯ್ಯೋ ಹೀಗೆ ಅನ್ನೋದು. ಯಾವಾಗ ಬಂದ್ರಿ? ಓಕೆ ಓಕೆ ಓಕೆ. ಎಷ್ಟು ಜನ ಬಂದಿದ್ದೀರಾ? ಎಸ್ ವೀಕ್ಷ ನಮಸ್ಕಾರ. ನಮ್ಮ ಬನ್ನೂರಿನ ಹೆಮ್ಮೆ ಸವಿತ ಸಮಾಜದವರು ಬಂದಿರುವಂಥದ್ದು. ಹಾಗೇನೆ ತಾವೇ ನೋಡ್ತಾ ಇದ್ದೀರಾ, ಈ ಒಂದು ಚಿಕ್ಕಪಳ್ಳಿಯ ಏನು ಗ್ರಾಮಕ್ಕೆ ವಾದ್ಯ ವೃಂದರಾಗಿ ಬಂದಿರೋಂಥದ್ದು ನಾವು ನೋಡ್ತಾ ಇದ್ದೀವಿ. ನಿಜವೂ ಇಡೀ ರಾಜ್ಯದಲ್ಲಿ ಸವಿತಾ ಸಮಾಜದ ಬಗ್ಗೆ ಭಾಳ ಗೌರವ ಇಟ್ಕೊಂಡು ಯಾವಾಗಲೂ ನಾನು ಸುದ್ದಿ ಮಾಡ್ತಾನೆ ಇರ್ತೀನಿ. ಭಾಳ ಖುಷಿ ಆಗುತ್ತೆ, ಯಾಕೆಂದರೆ ನಮ್ಮ ಊರು ನಮ್ಮ ಹೆಮ್ಮೆನಾಗಿ ನಮ್ಮ ಸವಿತಾ ಸಮಾಜ ಬನ್ನೂರು ಅವರು ಜೊತೆಲಿ ಕೂಡ ಬಂದಿರೋಂಥದ್ದು. ತಾವೇನು ನೋಡ್ತಾ ಇದ್ದೀರಾ ಎಸ್, ಇಲ್ಲಿ ನೋಡಿರುವಂಥ ಈ ಒಂದು ಇಡೀ ದೇವತಾ ಕಾರ್ಯದ ದೃಶ್ಯ ಬಂದು ಚಿಕ್ಕಪಳ್ಳಿಯ. ಹಾಗೆ ಚಿಕ್ಕಪಳ್ಳಿ ಅಂದ ತಕ್ಷಣ ಒಂದು ಮನಸ್ಸಿಗೆ ಬರುವಂಥದ್ದು ಒಂದೇ ಒಂದು, ಅದು ಬಂದಂತಮ್ಮ. ಇಡೀ ರಾಜ್ಯದಲ್ಲಿ ಬಂದಂತಮ್ಮ ದೇವಸ್ಥಾನದ ಹೆಸರಿನಲ್ಲಿರುವಂಥ ಒಂದು ಹಲವಾರು ಚೌಟ್ರಿಗಳಾಗಿರ್ಬೋದು, ಬೇರೆ ಬೇರೆ ಎಲ್ಲ ವಾಣಿಜ್ಯ ಮಳಿಗೆಗಳು ಕೂಡ ಇರುವಂಥದ್ದು. ಹಾಗಾಗಿ ಏನು ತಾವು ನೋಡ್ತಾ ಇದ್ದೀರಾ, ಈ ಒಂದು ಗ್ರಾಮದಲ್ಲಿ 10 ವರ್ಷಗಳಿಗೆ ನೆನೆಗುದಿಗೆ ಬಿದ್ದಂಥ ಒಂದು ದೇವತಾ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ದಾರೆ. ಬಂದಂತಮ್ಮ ಮತ್ತು ದೊಡ್ಡಮ್ಮ ತಾಯಿ ಕಾರ್ಯಕ್ರಮ ಇಲ್ಲಿ ಕರಗ ಹೊರುವಂಥದ್ದು ಕೂಡ ಆಗುತ್ತೆ. ತಾವೇ ನೋಡ್ತಾ ಇದ್ದೀರಾ, ಈ ಒಂದು ಆ ದೇವಸ್ಥಾನದ ಎರಡು ಗ್ರಾಮ ದೇವತೆಗಳ ಗುಡ್ಡಪ್ಪರು ಕೂಡ ಇರ್ತಾರೆ. ಮತ್ತು ಊರಿನ ಗ್ರಾಮಸ್ಥರು ಯಾರು ಯುವಕರು ಮದುವೆ ಆಗಿಲ್ಲ ಅಂಥವರು ಇಲ್ಲಿ ಕರಗ ಹೊರಗ ಅಂಥದ್ದು ಕೂಡ ನಾವು ನೋಡ್ಬೋದು. ಹಾಗೆಯೇ ಈ ಒಂದು ಚಿಕ್ಕಪಳ್ಳಿ ಅನ್ನೋದು ಏನು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಬರುತ್ತೆ. ಹಾಗೆಯೇ ಜೊತೆಗೆ ಇದು ವಿಶೇಷವಾಗಿ ಇಲ್ಲಿ ರೈತರ ಭೌಗೋಳಿಕ ಬೆಳವಣಿಗೆಗಳು ಕೂಡ ಭಾಳ ವಿಶೇಷವಾಗಿರೋದು. ಮತ್ತು ಇಲ್ಲಿ ಏನು ತಾವು ನೋಡ್ತೀವಿ, ಕಾವೇರಿನ ತಪ್ಪಲಲ್ಲಿ ಈ ಒಂದು ಕರಗ ಮಹೋತ್ಸವವನ್ನು ತಗೊಂಡು ಹೋಗುವಂಥದ್ದು ಊರುಗಳೊಳಗೆ. ಜೊತೆಗೆ ತಾವು ನೋಡಿದಂಥ ಈ ಒಂದು ಗ್ರಾಮ ಅತಿ ಹೆಚ್ಚು
ಫೇಮಸ್ ಆಗಿರುವಂಥದ್ದು ಪ್ರಕಾಶ್ ಚಿಕ್ಕಪಾಳ್ಯ ಅವರ ಒಂದು ನೆನಪಿನ ಅಂಗಳವಾಗಿರುವಂಥ ಒಂದು ಗ್ರಾಮ.